ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಇವತ್ತೊಂದು ದಿಢೀರಾಗಿ ಉಪ್ಪಿನಕಾಯಿ ಮಾಡೋಣ. ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಉಪ್ಪನ್ನು ನಾನು ಫುಲ್ಲು ಡೀಪ್ ಫ್ರೈ ಮಾಡಿ ಹುರಿದಿಟ್ಕೊಂಡಿದ್ದೀನಿ. ಚೆನ್ನಾಗಾಗತ್ತೆ. ನಾಳೆನೇ ಕೂಡ ಮಾಡಬಹುದು. ಉಪ್ಪನ್ನು ಹಾಕ್ಕೋತೀನಿ. ಈಗ ಉಪ್ಪು ಕರಗಿ ನೀರಾಗಿಬಿಡುತ್ತೆ, ಆದರೆ ಉಪ್ಪು ಮಾತ್ರ ಫುಲ್ಲು ಡ್ರೈ ಆಗಿರಬೇಕು. ಈಗ ಇಲ್ಲಿ ಮಾವಿನಕಾಯನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಹಾಕಿಡ್ತೇನೆ ಇದರೊಳಗೆ. ತುಂಬಾ ಚೆನ್ನಾಗಾಗತ್ತೆ ಉಪ್ಪಿನಕಾಯಿ. ಫುಲ್ ಶೇಕ್ ಮಾಡಿ ಇಡಬೇಕು. ಇದನ್ನು ಉಪ್ಪನ್ನು ಫುಲ್ ಡ್ರೈ ಮಾಡಿ ಹುರಿದಿಡಬೇಕು, ಇಲ್ಲಾಂದರೆ ತಣ್ಣಗಾಗಬೇಕು ಉಪ್ಪು. ಕಂಪ್ಲೀಟ್ ಉಪ್ಪೆಲ್ಲ ಕವರ್ ಆಗಬೇಕು ಇದರಲ್ಲಿ. ನಾಳೆ ಇದನ್ನು ಮಾಡಬಹುದು. ನಿನ್ನೆ ಮಾವಿನಕಾಯನ್ನು ಹೆಚ್ಚಿ ಉಪ್ಪಲ್ಲಿ ಹಾಕಿಟ್ಟಿದ್ದೇನೆ. ಅದನ್ನು ಈಗ ಒಂದು ಬಾಣಲಿಗೆ ಹಾಕೋತೇನೆ. ದಿಢೀರಾಗಿ ಮಾಡ್ಕೋಬೋದು. ಈ ಕಡೆ ಸಾಮಗ್ರಿ ಎಲ್ಲ ತೊಗೊಂಡಿದ್ದೀನಿ. 2 ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ, ಹಾಗೆ 1 ಸ್ಪೂನು ಮೆಂತ್ಯ ತೊಗೊಂಡಿದ್ದೀನಿ, ಒಂದು 10 ಕಾಳು ಮೆಣಸು ತೊಗೊಂಡಿದ್ದೀನಿ, ಒಂದು 2 ಸ್ಪೂನ್ ಸಾಸಿವೆ ತೊಗೊಂಡಿದ್ದೀನಿ, ಹಾಗೆ ಇಲ್ಲಿ MTR ಚಿಲ್ಲಿ ಪೌಡ್ರನ್ನು ತೊಗೊಂಡಿದ್ದೀನಿ, ಸ್ವಲ್ಪ ಇಂಗು. ಇಷ್ಟೇ ಸಾಮಗ್ರಿಗಳು ಬೇಕಾಗಿರೋದು. ಸ್ಟಾರ್ಟ್ ಮಾಡೋಣವಾ? ನಂಬರ್ 1, ಗ್ಯಾಸ್ ಹಚ್ಕೋಬೇಕು ಅಲ್ವಾ, ಇಲ್ಲಾಂದರೆ ಆಗಲ್ಲ. ಸಾಮಗ್ರಿ ಎಲ್ಲ ಹುರ್ಕೋಬೇಕು. ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಹುರ್ಕೋಬೇಕು. ಹಾಗೆ ಇಲ್ಲಿ ಮಿಕ್ಸಿ ಜಾರನ್ನು ಕೂಡ ಡ್ರೈ ಮಾಡಿಟ್ಕೋಬೇಕು. ಬಿಸಿಲಿಗೆ ಇಟ್ಟು ಡ್ರೈ ಮಾಡ್ಕೋಬೇಕು, ಯಾಕೆಂದರೆ ನೀರಿನ ಅಂಶ ಇದರಲ್ಲಿ ಇರಬಾರ್ದು. ಸ್ವಲ್ಪ ಜಾಸ್ತಿ ದಿನ ಉಪ್ಪಿನಕಾಯಿ ಇರುತ್ತೆ ಅಂತ ಅಷ್ಟೇ. ಹಾಗೆ ಇಲ್ಲಿ ಕಾಳು ಮೆಣಸು ಮತ್ತು ಮೆಂತೆಯನ್ನು ಕೂಡ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಹಾಕ್ಬೋದು, ಎಣ್ಣೆ ಮಾತ್ರ ಬೇಡ, ಹಾಗೆ ಡ್ರೈ ಆಗಿ ಹುರಿಯೋದು. ಹಾಗೆ ಇಲ್ಲಿ ಸಾಸಿವೆ ಕಾಳನ್ನು ಕೂಡ ಹಾಕ್ತಾಯಿದ್ದೀನಿ. ದಿಢೀರನೇ ಮಾಡ್ಕೋಬೋದು, ಬೇಗ ಆಗುತ್ತೆ ಇದು. ಒಂದೇ ದಿನದಲ್ಲಿ ಮಾಡ್ಕೋಬೋದು. ಹಾಗೆ ಇದಕ್ಕೆ ಸ್ವಲ್ಪ ಇಂಗನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇದಿಷ್ಟು ಚಿಟ ಚಿಟ ಅಂತ ಶಬ್ದ ಬಂದರೆ ಸಾಕು, ಆಫ್ ಮಾಡಿಬಿಡೋಣ. ಸ್ವಲ್ಪ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡೋದು. ಇಲ್ಲಿ ಈ ಕಡೆ ನಾವು ಒಗ್ಗರಣೆ ರೆಡಿ ಮಾಡಿ ಇಡೋಣ. ಒಗ್ಗರಣೆ ಕೂಡ ತಣ್ಣಗಾಗಬೇಕು, ಇಲ್ಲಾಂದರೆ ಉಪ್ಪಿನಕಾಯಿಗೆ ಮಿಕ್ಸ್ ಮಾಡೋಕ್ಕಾಗಲ್ಲ. 1 ಸ್ಪೂನು ಸಾಸಿವೆ ತಗೋತಾ ಇದ್ದೀನಿ. ಹಾಗೆ ತೆಂಗಿನ ಎಣ್ಣೆಯನ್ನು ಕೂಡ ಹಾಕ್ತಾಯಿದ್ದೀನಿ. ತೆಂಗಿನ ಎಣ್ಣೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಲಾಸ್ಟ್ ಫೈನಲಲ್ಲಿ ಒಗ್ಗರಣೆ ಹಾಕೋದು, ಆದರೆ ಒಗ್ಗರಣೆ ತಣ್ಣಗಾಗಬೇಕು, ಬಿಸಿ ಇರಬಾರ್ದು. ಉಪ್ಪಿನಕಾಯಿ ಕೆಡೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಈಗ ಒಗ್ಗರಣೆಗೂ ಸ್ವಲ್ಪ ಇಂಗನ್ನು ಹಾಕ್ತಾಯಿದ್ದೀನಿ. ಈಗ ಇದನ್ನು ಪೌಡ್ರ್ ಮಾಡಿ ತಂದಿದ್ದಾಯಿತು. ಸ್ವಲ್ಪ ಬಿಸಿ ಇದೆ. ಈಗ ಇದಕ್ಕೇ ಮೆಣಸಿನ ಹಿಟ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ.
ನೀರಿರುತ್ತೆ ಅದರಲ್ಲಿ, ಉಪ್ಪಿನ ಅಂಶ ಇರೋದ್ರಿಂದ ಎಷ್ಟು ಬೇಕೋ ಅಷ್ಟೇ ಮೆಣಸಿಟ್ಟನ್ನು ಹಾಕ್ಕೋಬೇಕು. ಈ ಪೌಡ್ರನ್ನು ಕೂಡ ಮಿಕ್ಸ್ ಮಾಡಬೇಕು. ಫಾಸ್ಟಾಗಿ ಆಯ್ತಲ್ಲ. ಉಪ್ಪಿನಕಾಯಿ ಅಂದರೆ ಯಾರಿಗಿಷ್ಟ ಇಲ್ಲ, ಎಲ್ರಿಗೂ ಇಷ್ಟ. ಮಜ್ಜಿಗೆ ಅನ್ನಕ್ಕೆ ಒಂದು ಉಪ್ಪಿನಕಾಯಿ ಇದ್ದರೆ ಮತ್ತೇನು ಬೇಡ ಅಲ್ವಾ. ಸಿಕ್ಕಾಪಟ್ಟೆ ಪರಿಮಳ ಬರ್ತಾ ಉಂಟು. ಒಂದು ತುತ್ತು ಅನ್ನ ಜಾಸ್ತಿ ಹೋಗ್ಬೋದು ಉಪ್ಪಿನಕಾಯಿ ಹಾಕಿ ಊಟ ಮಾಡಿದರೆ. ಈಗ ಒಗ್ಗರಣೆ ಸಹ ತಣ್ಣಗಾಗಿದೆ, ಇದಕ್ಕೆ ಆ್ಯಡ್ ಮಾಡೋಣ. ನೀವು ಕೂಡ ಮಾವಿನಕಾಯಿ ಸಿಕ್ಕಿದ್ರೆ ಒಮ್ಮೆ ಟ್ರೈ ಮಾಡಿ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.